ಟೈಮ್ ಬಂದು ಆಲ್ಮೋಸ್ಟ್ 5 ಗಂಟೆ. ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಹೋಗ್ತಾ ಇದ್ವಿ ಇವಾಗ. ಸೊ ಬನ್ನಿ ಅಲ್ಲೋಗಿ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಕರ್ನಾಟಕ. ನಾವೀಗ ಫೈನಲಿ ರೀಚ್ ಆಗಿದ್ದೀವಿ ನಮ್ಮ ಡೆಸ್ಟಿನೇಷನ್ಗೆ. ಆನೇಕಲ್ಲಲ್ಲಿರುವ ದಿ ಫೇಮಸ್ ತಿಮ್ಮರಾಯ ಸ್ವಾಮಿ ಟೆಂಪಲ್ ಇದೆ ನೋಡಿ. ದಿ ಗ್ರ್ಯಾಂಡ್ ಎಂಟ್ರೆನ್ಸ್ ಆಫ್ ದಿ ಟೆಂಪಲ್ಲು. ಗೋಪುರ ನೋಡಿ ಎಷ್ಟು ಸಖತ್ತಾಗಿದೆ. ಗೋಪುರ ಫುಲ್ಲು ಪಾರಿವಾಳಗಳೇ ಕಂಪ್ಲೀಟ್. ಒಂದು 200-300 ಮೇಲೆ ಇರ್ಬೋದೇನೋ ಪಾರಿವಾಳಗಳು. ಇಲ್ಲಿ ಚಿಕ್ಕದಾಗಿ ನಾಗರಕಲ್ಲು ಅಂತಾರಲ್ಲ ಆ ಥರ ಒಂದಿದೆ. ಹಿಂದಗಡೆ ಒಂದು ಆಂಜನೇಯ ಟೆಂಪಲ್ ಇದೆ. ಇದು ಬಂದು ತುಂಬ ಹಳೆ ಕಾಲದ ಮದುವೆ ಮಾಡ್ತಾರಲ್ವ ಕಲ್ಯಾಣ ಮಂಟಪ, ಅಲ್ಲಿ ಕಾಣ್ತಿದೆ ನೋಡಿ ತೇರು. ಇನ್ನೂ ಕ್ಲಿಯರಾಗಿ ಕಾಣಿಸ್ತೀನಿ ಮುಂದೆ ಹೋಗಿ. ಔಟರ್ ಲುಕ್ ನೋಡಿ ಎಷ್ಟು ಪ್ರಶಾಂತವಾಗಿದೆ ಈ ಪ್ಲೇಸು. ಈ ಪ್ಲೇಸ್ಗೆ ತುಂಬ ಹಳೆ ಇತಿಹಾಸ ಇದೆ, ಅದನ್ನು ಹೇಳ್ತೀನಿ ಬನ್ನಿ ನಿಮಗೆ. ಇದು ಬಂದು ತುಂಬ ಹಳೇ ಕಾಲದ ಕತೆ. ಇದು ತುಂಬ ಅಂದರೆ ತುಂಬ ಹಳೆ ಕಾಲದ ಕತೆ. ನನಗೆ ಇಯರ್ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಆಗಿನ ಕಾಲದಲ್ಲಿ ಒಬ್ಬರು ಪಾಳೆಗಾರರು ಶ್ರೀ ತಿಮ್ಮೇಗೌಡ ಅಂತ ಇದ್ರಂತೆ. ಅವರು ಕಟ್ಟಿರೋವಂಥ ದೇವಸ್ಥಾನ ಇದು. ಅದಕ್ಕೆ ರೀಸನ್ನು ಒಂದಿದೆ, ಅದು ಹೇಳ್ತೀನಿ ಬನ್ನಿ. ಈ ಕತೆ ಬಂದು ತುಂಬ ಹಳೆ ಕಾಲದ ಕತೆ ಇದು. ಈ ತಿಮ್ಮೇಗೌಡ ಅಂತ ಏನಿದ್ರು ಅವರು ಈ ಲೋಕಲ್ ಪಾಳೆಗಾರ ಆಗಿದ್ರಂತೆ. ಲೈಕ್ ಹಿ ವಾಸ್ ಲೈಕ್ ಎ ಕಿಂಗ್. ಅವರು ಒಬ್ಬ ರಾಜ ಥರ ಇದ್ದರು ಈ ಏರಿಯಾಲಿ. ಅವರಿಗೆ ಪ್ರತಿದಿನ ಒಂದು ಕನಸು ಬರ್ತಿತ್ತಂತೆ. ಆ ಕನಸು ಏನಂತ ಅಂದರೆ, ಆ ಕನಸಲ್ಲಿ ಒಂದು ಗೋಮಾತೆ ಬಂದು ಒಂದು ಹುತ್ತದ ಹತ್ರ ನಿಂತ್ಕೊಂಡು ಹಾಲು ಕೊಡ್ತಿತ್ತು. ಅಂದರೆ ತಾನೇ ಹಾಲು ಬೀಳ್ತಿತ್ತು. ನೀವಿಲ್ಲಿ ನೋಡ್ಬೋದು, ಆ ಕನಸಲ್ಲಿ ಬರ್ತಾಯಿದ್ದ ದೃಶ್ಯ ಇದೇನೆ. ಒಂದು ಗೋಮಾತೆ ಬಂದು ಹುತ್ತದ ಮೇಲೆ ನಿಂತ್ಕೊಂಡು ತಾನೇ ಹಾಲು ಕೊಡ್ತಾಯಿತ್ತು. ಅಷ್ಟು ನೋಡಿ ಒಂದಿನ ಇವರು ಸೈನಿಕರಿಗೆ ಆದೇಶ ಕೊಟ್ಟಿದ್ದಾರೆ, ಅವ್ರ ಕನಸಲ್ಲಿ ಬರ್ತಾಯಿದ್ದ ಜಾಗನ ಹುಡುಕಿ ಎಲ್ಲಿದೆ ಅಂತ ಪತ್ತೆ ಮಾಡಿ ಅಂತ. ಸೈನಿಕರು ಹೋಗಿ ಹುಡುಕಿ ಒಂದು ಜಾಗ ಸಿಕ್ಕಿದೆ ಅಂತ ನಮ್ಮ ತಿಮ್ಮೇಗೌಡನ ಕರ್ಕೊಂಡೋಗಿದ್ದಾರೆ. ಅವ್ರು ನೋಡಿ ಇದೇ ಜಾಗ ಅದು ಅಂತ ಐಡೆಂಟಿಫೈ ಮಾಡಿ ಆ ಹುತ್ತನ ಹೊಡಿಬೇಕು ಅಂತ ನಿರ್ಧರಿಸಿದ್ರಂತೆ. ನಾವು ಹೊಡೆದಾಗ ಒಳಗೆ ನಮ್ಮ ಶ್ರೀನಿವಾಸ ದೇವರೇನಿದ್ದಾರೆ, ದ ಲಾರ್ಡ್ ಶ್ರೀನಿವಾಸ, ಅವರ ಒಂದು ವಿಗ್ರಹ ಸಿಕ್ತಂತೆ ಆ ಹುತ್ತದೊಳಗಡೆ ಅವ್ರಿಗೆ. ಸೊ ಅದನ್ನು ಒಂದು ಗುಡ್ ಸೈನ್ ಅಂತ ತಿಳ್ಕೊಂಡು ಅವರು, ಇದು ನನಗೆ ಸುಮ್ಮನೆ ಬರ್ತಿಲ್ಲ, ಇದಕ್ಕೊಂದು ರೀಸನ್ ಇದೆ ಅಂತ ಹೇಳಿ ಅದೇ ಜಾಗದಲ್ಲಿ ಈ ದೇವಸ್ಥಾನನ ಕಟ್ಟಿದ್ದಾರೆ. ಇದು ಗರ್ಭಗುಡಿ, ಬಾಗಿಲಾಕಿದೆ, ಒಳಗೆ ಹೋಗೋಕ್ಕಾಗಲ್ಲ. ಈ ದೇವಸ್ಥಾನಕ್ಕಿರೋ ಇತಿಹಾಸ ಇದೇನೆ. ಬಟ್ ಈ ದೇವಸ್ಥಾನದ ಬಗ್ಗೆ ಒಂದು ಕೆಲವು ಮಿತ್ಸ್ ಇದ್ದಾವೆ. ಏನಂದರೆ, ಇಲ್ಲಿನ ವಿಗ್ರಹದ ಕೆಳಗಡೆ ಒಂದು ಹೋಲ್ ಇದೆ, ಅಂದರೆ ಸುರಂಗ ಮಾರ್ಗ ಇದೆ. ಅದು ನಮ್ಮ ಚಿಕ್ಕ ತಿರುಪತಿಗೆ ಕನೆಕ್ಟ್ ಆಗುತ್ತೆ ಅಂತ ಒಂದು ಮಿತ್ ಇದೆ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ನನಗಂತೂ ಗೊತ್ತಿಲ್ಲ. ಸೊ ಈ ಜಾಗಕ್ಕಿರೋ ಕತೆ ಇದೇನೆ. ಇದೇ ಏಪ್ರಿಲ್ 15ನೇ ತಾರೀಕು ದೇವಸ್ಥಾನದಲ್ಲಿ ಒಂದು ಜಾತ್ರೆ ನಡೆಯುತ್ತೆ. ಅದು ತುಂಬ ಫೇಮಸ್ ಆಗಿ ನಡೆಯುತ್ತೆ. ಮತ್ತು ಇಲ್ಲಿ ಕರಗ ಕೂಡ ಅಷ್ಟೇ ಫೇಮಸ್ಸು. ನಮ್ಮ ಆನೇಕಲ್ಲಲ್ಲಿ ತುಂಬ ಫೇಮಸ್ಸು. ಇದೆಲ್ಲ ನಮ್ಮ ದೇವಸ್ಥಾನದಲ್ಲಿರುವ ಹಳೆಯ ಕಾಲದ ಆ್ಯಂಟಿಕ್ ವಿಗ್ರಹಗಳು ನೋಡಿ, ಏನು ಸಖತ್ತಾಗಿದೆ. ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಇದನ್ನು ಆ್ಯಕ್ಚುಲಿ ಕ್ಲೀನ್ ಮಾಡ್ತಿದ್ದಾರೆ ಈಗ ಜಾತ್ರೆಗೆ ಅಂತ, ಯಾಕಂದರೆ ಮೆರವಣಿಗೆ ಎಲ್ಲ ಇರುತ್ತೆ. ಇಲ್ಲಿ ಊಟದ್ದೆಲ್ಲ ಇಲ್ಲಿ ನೋಡ್ಕೊಳ್ತಾರೆ, ಪ್ರಸಾದ ಎಲ್ಲ ಇಲ್ಲಿ. ಇಷ್ಟೊತ್ತು ನಾನು ನಿಮಗೆ ಕ್ಯಾಮ್ರಾ ವ್ಯೂ ಅಲ್ಲಿ ದೇವಸ್ಥಾನದ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ತೋರಿಸಿದ್ದೀನಿ. ಈಗ ನಮ್ಮ ಡ್ರೋನ್ ವ್ಯೂ ಅಲ್ಲಿ ಕೆಲವು ಶಾರ್ಟ್ಸ್ನ ಎಂಜಾಯ್ ಮಾಡೋಣ. ಟಾಪ್ ವ್ಯೂ ಅಲ್ಲಿ ನಮ್ಮ ದೇವಸ್ಥಾನ ಹೆಂಗೆ ಕಾಣುತ್ತೆ ನೋಡೋಣ ಬನ್ನಿ. ಇನ್ 3, 2, 1. My father told me I was timid child. At school they said I had no style. And I was dreaming to be those cookies, but I come to fucked up my whole teenage life. ಇದು ನಮ್ಮ ದೇವಸ್ಥಾನದಲ್ಲಿರುವ ಮ್ಯಾನ್ ಮೇಡ್ ಕಲ್ಯಾಣಿ. ಲೈಕ್ ಇದು ಮೊದಲಿಂದ ಇರೋದಲ್ಲ, ರೀಸೆಂಟಾಗಿ ಬಿಲ್ಡ್ ಮಾಡಿರೋದು. ಲೈಕ್ 15-20 ಇಯರ್ಸ್ ಬ್ಯಾಕ್ ಅಂದ್ಕೊಳ್ತೀನಿ. ನನಗೆ ಇದ್ರ ಜೊತೆ ಒಂದು ಸಣ್ಣ ಮೆಮೊರಿ ಇದೆ. ಏನಂದರೆ, ಇದು ಹೊಸ್ದಾಗಿ ಕಟ್ಟಿದಾಗ ಇಲ್ಲಿವರೆಗೂ ನೀರಿತ್ತು, ಲೈಕ್ ಫುಲ್ಲು ನೀರು ತುಂಬೋಗಿತ್ತು. ನಮ್ಮ ಚಿಕ್ಕಪ್ಪ ಮನೆಯಲ್ಲಿ ಒಂದು ಅಕ್ವೇರಿಯಮಲ್ಲಿ ಚಿಕ್ಕ ಸಣ್ಣ ಮೀನು ತಂದಿದ್ರು ಅವರು. ಎಲ್ಲ ದೊಡ್ಡದಾಗಿ ಬೆಳೆದ್ಬಿಟ್ಟಿತ್ತು, ಅಂದರೆ ತುಂಬ ದೊಡ್ಡ ಸೈಜ್. ಅಕ್ವೇರಿಯಮಲ್ಲಿ ಅದು ಫಿಟ್ಟಾಗಿ ಇರ್ತಾ ಇರಲಿಲ್ಲ, ಅಷ್ಟು ಟೈಟಾಗಿ ಇತ್ತು ಜಾಗ ಅದಕ್ಕೆ. ಸೊ ಇಲ್ಲಿ ಕ್ಲಿಸ್ಟರ್ ಕ್ಲಿಯರ್ ಆಗಿತ್ತು ನೀರು ಅಂತ ಹೇಳಿ ಇಲ್ಲಿಗೆ ಫಿಶಸ್ನ ತೊಗೊಂಬಂದು ಬಿಟ್ಟಿದ್ವಿ. ಗೋಲ್ಡ್ ಫಿಶ್ಶು, ಶಾರ್ಕ್ ಫಿಶ್ಶು ಅದೆಲ್ಲ ಮೋಸ್ಟ್ಲಿ ಆವಾಗಲೇ ಹೊಟ್ಟೋಗಿರುತ್ತೆ. ಕಾಗೆ ಹದ್ದುಗಳು ಎತ್ಕೊಂಡು ಹೊಟ್ಟೋಗಿರುತ್ತೆ. ಇಲ್ಲಿರೋ ಸಣ್ಣ ಮೆಮೊರಿ ಅದಷ್ಟೇ ನನಗೆ, ಯಾವುದೋ ಚಿಕ್ಕ ವಯಸ್ಸಲ್ಲಿ ನಡೆದಿರೋದು. ಈ ಗೋಪುರ ನೋಡಿ ಏನು ಕ್ರೇಜಿಯಾಗಿ ಕಾಣ್ತಿದೆ ಅಲ್ವಾ, ಸಕ್ಕತ್ತಾಗಿದೆ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಮೋಸ್ಟ್ಲಿ ಈ ಪಾರಿವಾಳದ ಮೊಟ್ಟೆ ಏನೋ ಕೆಳಗೆ ಬಿದ್ದರೆ ಅದು 1 ಸೆಕೆಂಡಲ್ಲಿ ಆಮ್ಲೆಟ್ ಆಗ್ಬಿಡುತ್ತೆ, ಆ ಥರ ಇದೆ ಬಿಸಿಲು. ಸಖತ್ ವ್ಯೂ. ಸೊ ಏಪ್ರಿಲ್ 15ನೇ ತಾರೀಕು ಆನೇಕಲ್ಲಿನ ತಿಮ್ಮನಸ್ವಾಮಿ ಜಾತ್ರೆ ಇದೆ, ನೆನ್ಪಿಟ್ಕೊಳ್ಳಿ, ಮರಿದಿರ ಬನ್ನಿ, ತುಂಬ ಎಂಜಾಯ್ ಮಾಡ್ತೀರಾ. ಒಂದು ಹೇಳೋದು ಮರ್ತಿದ್ದೆ, ಇನ್ ಕೇಸ್ ಸಾಧ್ಯ ಆದರೆ
ಈ ಪ್ರಿಪ್ರೇಷನ್ದೆಲ್ಲ ನಾನು ಇನ್ನೊಂದು ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಅಪ್ಡೇಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ದಿಸ್ ಈಸ್ K59 ರೈಡರ್ signing off. See you in next vlog. Until then, ride safe, be safe. Tata, bye bye.